ಲೋಕಸಭಾ ಅಖಾಡದಲ್ಲಿ ಕರ್ನಾಟಕ ಮೊದಲ ಹಂತದ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನು ಪಾರದರ್ಶಕ ಹಾಗೂ ನ್ಯಾಯಸಮ್ಮತ ಚುನಾವಣೆಯನ್ನು ನಡೆಸೋದಕ್ಕೆ ಚುನಾವಣಾ ಆಯೋಗವು ಸಕಲ ರೀತಿಯಲ್ಲಿ ಸನ್ನದ್ಧವಾಗಿದೆ. ಇನ್ನು ಈಗ ಸುದ್ದಿಗೋಷ್ಠಿ ನಡೆಸಿರೋ ಚುನಾವಣಾ ಆಯೋಗ ಮತದಾನ ಸಿದ್ಧತೆಯ ಬಗ್ಗೆ ಮಹತ್ವದ ಮಾಹಿತಿಯನ್ನ ಕೊಟ್ಟಿದೆ. ಈ ಕುರಿತಾಗಿ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಲೋಕಸಭಾ ಮತದಾನಕ್ಕೆ ಶುರುವಾಗಿದೆ ಕೌಂಟ್ ಡೌನ್. ಮತದಾನಕ್ಕೆ ಚುನಾವಣಾ ಆಯೋಗದಿಂದ ಸಕಲ ಸಿದ್ಧತೆ. ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ರಾಜ್ಯದ 14 ಕ್ಷೇತ್ರಗಳು ಅಣಿಯಾಗ್ತಿವೆ. ನಾಳೆ ಮನೆ ಮನೆ ಪ್ರಚಾರ ನಡೆಯಲಿದ್ದು ಯಾವುದೇ ಮೈಕ್ ವಾಹನ ಬಳಸೋದಕ್ಕೆ ಅವಕಾಶ ಇರೋದಿಲ್ಲ. ಮತದಾನಕ್ಕೆ ಚುನಾವಣಾ ಆಯೋಗ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು, ಮುಖ್ಯ ಚುನಾವಣಾ ಅಧಿಕಾರಿ ಮನೋಜ್ ಕುಮಾರ್ ಮೀನಾ ಸುದ್ದಿಗೋಷ್ಠಿ ನಡೆಸಿ ಮತದಾನದ ಬಗ್ಗೆ ಮಾಹಿತಿ ನೀಡಿದ್ರು. ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಯಾಗಿಸಿ ಎಂದು ಮನವಿ ಮಾಡಿದ್ರು. ಇನ್ನು ಎಲ್ಲೆಡೆ ಅಗತ್ಯ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಅರೆ ಸೇನಾ ಪಡೆ, ಪೊಲೀಸ್ ಪಡೆ, ಸೂಕ್ಷ್ಮ ಘಟಕಗಳೊಂದಿಗೆ ಭದ್ರತೆ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಅಗತ್ಯ ಇರುವೆಡೆ ಹೆಚ್ಚುವರಿ ಪೋಲಿಂಗ್ ಬೂತ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ಹೇಳಿದರು. ಇನ್ನು ರಾಜ್ಯದ ಹೈ ವೋಲ್ಟೇಜ್ ಕಣವೆಂದೇ ಪರಿಗಣಿತವಾಗಿರುವ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದತ್ತ ಚುನಾವಣಾ ಆಯೋಗ ಹದ್ದಿನ ಕಣ್ಣಿಟ್ಟಿದೆ. ಈ ಕ್ಷೇತ್ರದಲ್ಲಿ ಒಟ್ಟು 2829 ಮತಗಟ್ಟೆಗಳಿದ್ದು, ಈ ಎಲ್ಲಾ ಮತಗಟ್ಟೆಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ವೆಬ್ ಕಾಸ್ಟಿಂಗ್ ಮಾಡುವ ಮೂಲಕ ಚುನಾವಣಾ ಆಯೋಗ ನಿಗಾ ಇಡಲಿದೆ. ಅಲ್ಲದೆ 7 ಅರೆಸೇನಾ ಪಡೆ ತುಕಡಿಗಳನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಅಲ್ಲದೆ ಕೊಡಗು, ಮೈಸೂರು ಕ್ಷೇತ್ರದ ಎಲ್ಲಾ ಮತಗಟ್ಟೆಗಳಲ್ಲೂ ಪೂರ್ಣ ಪ್ರಮಾಣದಲ್ಲಿ ವೆಬ್ಸೈಟ್ ಕಾಸ್ಟಿಂಗ್ ಮಾಡಲಾಗಿದೆ ಎಂದು ಮೀನಾ ಹೇಳಿದ್ರು. ಇನ್ನು ಈ ಬಾರಿ ಬಿಸಿಲಿನ ತಾಪ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ವೋಟಿಂಗ್ ಕೌಂಟರ್ಗಳಲ್ಲಿ ವಿಶೇಷ ಮೆಡಿಕಲ್ ಕಿಟ್ ವ್ಯವಸ್ಥೆ ಮಾಡ್ತಿರೋ ಬಗ್ಗೆಯೂ ಮಾಹಿತಿ ನೀಡಿದ್ರು. So 2829 polling station of Bangalore rural parliamentary constituency will all 100% be webcasted. So each polling station will be webcasting facility there. So now Was there any special reason? No, just for the RO's decision. So every polling station of rural polling constituency will be 100% webcasted. Plus we are giving more than double central paramilitary forces in the Bangalore rural parliamentary constituency. We, as per the request of the returning officers and the observers, as per their estimate, we have made these arrangements. So, from my side, the last two things I want to tell, just for the because you can. Bangalore rural guest company. 7 companies. 7 paramilitary forces companies will be provided there. So some have already taken charge of it. They are all inducted. All inducted. Inducted since when? All companies are on 22nd. Yeah, they are all inducted. Before that, there were one company was provided for route march. Yeah, that was for route march. Earlier. Domination. Our number you will hear now. That number will not be shared. The total critical of that number. But ಏನು ವ್ಯವಸ್ಥೆ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಅದು ಹೇಳಿದ್ದೀವಿ. ಇನ್ನು ಇದೇ ವೇಳೆ ಮತಗಟ್ಟೆಗಳ ಬಗ್ಗೆಯೂ ಮಾಹಿತಿ ನೀಡಿದ್ರು. ಮೊದಲ ಹಂತದ ಲೋಕಸಮರದ ಮತದಾನದಲ್ಲಿ ಒಟ್ಟು 2,59,17,493 ಮತದಾರರು ಮತ ಚಲಾವಣೆ ಮಾಡಲಿದ್ದಾರೆ. ಇನ್ನು ಅದರಲ್ಲಿ 1,29,48,978 ಪುರುಷರು, 1,29,66,570 ಮಹಿಳೆಯರು ವೋಟ್ ಮಾಡಲಿದ್ದಾರೆ. ಉಳಿದಂತೆ 1,945 ತೃತೀಯ ಲಿಂಗಿ, 6,90,929 ಯುವ ಮತದಾರರು ಮತ ಚಲಾವಣೆ ಮಾಡಲಿದ್ದಾರೆ. ಇನ್ನು ಮೊದಲ ಹಂತದಲ್ಲಿ 58,834 ಮತಗಟ್ಟೆ ತೆರೆಯಲಾಗ್ತಿದೆ. 1,832 ವಿಶೇಷ ಮತಗಟ್ಟೆ, ಮಹಿಳೆಯರಿಗಾಗಿ 1,120 ವಿಶೇಷ ಮತಗಟ್ಟೆ ಹಾಗೂ ವಿಶೇಷ ಚೇತನರಿಗಾಗಿ 224 ಮತಗಟ್ಟೆ ತೆರೆಯಲಾಗ್ತಿದೆ. ಸೊ ಚುನಾವಣೆ ಆ್ಯಪಲ್ಲಿ ಎಸ್ಪೆಷಲಿ ದ ಅರ್ಬನ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ
ಅರ್ಬನ್ ಕಾನ್ಸ್ಟಿಟ್ಯೂನ್ಸಿಗೆ ಕ್ಯೂ ಅಲ್ಲಿ ಎಷ್ಟು ಜನ ನಿಂತಿದ್ದಾರೆ ಆ ಮಾಹಿತಿ ಲೈವ್ ಆಗಿ ಸಿಗುತ್ತೆ. ಸೊ ನೀವು ಈ ಆ್ಯಪಲ್ಲಿ ಹೋದರೆ ನಿಮ್ಮ ಅಸೆಂಬ್ಲಿ ಮತ್ತು ಬೂತನ್ನು ನೀವು ಆಯ್ಕೆ ಮಾಡಿದರೆ ನಿಮ್ಮ ಬೂತ್ಗೆ ಈಗ ಆ್ಯಟ್ ದಿಸ್ ಮೂಮೆಂಟ್ ಎಷ್ಟು ಜನ ನಿಂತಿದ್ದಾರೆ ಅದನ್ನು ತಾವು ನೋಡ್ಬೋದು ಲೈವ್. ಮತ್ತು ಅಲ್ಲಿ ಪಾರ್ಕಿಂಗ್ ಸ್ಪೇಸ್ ಅವೈಲೇಬಲ್ ಇದೆಯಾ ಆ ಮತಗಟ್ಟೆಯಲ್ಲಿ, ಮತ್ತು ಆ ಪಾರ್ಕಿಂಗ್ ಸ್ಪೇಸಲ್ಲಿ ಸದ್ಯ ಜಾಗ ಖಾಲಿ ಇದೆಯಾ ಅದನ್ನು ಕೂಡ ತಾವು ಇದನ್ನು ನೋಡ್ಬೋದು. ಚುನಾವಣಾ ಆ್ಯಪ್ ತಾವು ಇಮಿಡಿಯೇಟ್ಲಿ ಡೌನ್ಲೋಡ್ ಮಾಡಿ ಎಲ್ಲ ಮತದಾರರಿಗೆ ನಮ್ಮ ವಿನಂತಿ ಇದೆ. ಸ್ಪೆಷಲಿ ಈ ಕ್ಲಸ್ಟರ್ ಮತಗಟ್ಟೆಗಳು ಏನಿದೆ ಅಂದರೆ ಒಂದು ಲೊಕೇಶನಲ್ಲಿ ಒಂದಕ್ಕಿಂತ ಜಾಸ್ತಿ ಮತಗಟ್ಟೆ ಇದ್ದರೆ ಅಲ್ಲಿ ಇದು ಲಾಭ ಆಗುತ್ತೆ. ಸೊ ನೀವು ಇದನ್ನು ಚುನಾವಣಾ ಆ್ಯಪಲ್ಲಿ ಡೌನ್ಲೋಡ್ ಮಾಡಿದರೆ ನಿಮ್ಮ ಮತಗಟ್ಟೆಯಲ್ಲಿ ಕ್ಯೂ ಅಲ್ಲಿ ಎಷ್ಟು ನಿಂತಿದ್ದಾರೆ ಆ ಮಾಹಿತಿ ತಮಗೆ ಲೈವ್ ಸಿಗುತ್ತೆ. ಆರೋಗ್ಯ ಸುರಕ್ಷತೆಗೂ ಒತ್ತು ನೀಡಿರೋ ಚುನಾವಣಾ ಆಯೋಗ ವೋಟರ್ ಆಪ್ ಮೂಲಕ ಮತದಾರರಿಗೆ ಎಲ್ಲಾ ಮಾಹಿತಿ ನೀಡುತ್ತಿದೆ. ಇನ್ನು ಆಪ್ ಮೂಲಕವೇ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ರೆ ದೂರು ನೀಡೋದಕ್ಕೂ ಅವಕಾಶ ಕಲ್ಪಿಸಿದೆ. ಒಟ್ಟಿನಲ್ಲಿ ಶಾಂತಿಯುತವಾಗಿ ಯಶಸ್ವಿ ಮತದಾನ ಮಾಡೋ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.